ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾಳೆ ಎಲೆಯಲ್ಲಿ ದೊಣ್ಣೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ 1 ಗ್ಲಾಸ್ ಇಡ್ಲಿ ರೈಸ್ ಹಾಕಿದ್ದೇನೆ. ಹಾಗೆಯೇ 3 ಗ್ಲಾಸ್ ಸೋನಾ ಮಸೂರಿ ರೈಸ್ ಹಾಕ್ತಾ ಇದ್ದೇನೆ. ಸೋನಾ ಮಸೂರಿ ರಾ ಅಥವಾ ಸ್ಟೀಮ್ ರೈಸ್ ಯಾವುದು ಬೇಕಾದರೂ ತಗೋಬಹುದು. ಇಲ್ಲಿ ಒಟ್ಟಿಗೆ ನಾನು 4 ಗ್ಲಾಸ್ ರೈಸ್ ತಗೊಂಡಿದ್ದೇನೆ. ಇದನ್ನು ಬೇಕಾದರೆ ದೋಸೆ ರೈಸ್ ಅಥವಾ ರೇಷನ್ ರೈಸಲ್ಲಿ ಮಾಡಿಕೊಳ್ಬಹುದು. ರೇಷನ್ ರೈಸ್ ದೋಸೆ ರೈಸ್ 2 ಗ್ಲಾಸ್ ತಗೊಂಡ್ರೆ 2 ಗ್ಲಾಸ್ ಇಡ್ಲಿ ರೈಸ್ ತಗೋಬೇಕಾಗುತ್ತೆ. ಯಾವ ಗ್ಲಾಸ್ನಲ್ಲಿ ರೈಸ್ ತಗೊಂಡಿದ್ದೇವೆ ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸ್ ಉದ್ದಿನಬೇಳೆ ಅಥವಾ ಇಡೀ ಉದ್ದು ತಗೋಬೇಕು. ಈಗ ರೈಸ್ ಮತ್ತು ಉದ್ದನ್ನು ನೀರಿನಲ್ಲಿ ಚೆನ್ನಾಗಿ 3-4 ಸಲ ತೊಳೆದು ಆನಂತರ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ 5ರಿಂದ 6 ಗಂಟೆ ತನಕ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಈಗ 5-6 ಗಂಟೆ ನಂತರ ಉದ್ದು ಮತ್ತು ರೈಸ್ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಇನ್ನೂ 2-3 ಸಲ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರು ತೆಗೆದು ತರಬೇಕು. ಈಗ ಇಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ನಾನು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ರೈಸ್ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ತುಂಬ ನುಣ್ಣಗಾಗಬೇಕಂತಿಲ್ಲ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಇದು ಗ್ರೈಂಡ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸಿಕೊಳ್ಬೇಕು. ಈಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರ್ತದೆ. ಈಸ್ಟು ಈನೋ ಸೋಡಾ ಯಾವುದು ಹಾಕಬೇಕಾಗಿಲ್ಲ. ಹಾಕದೆ ಕೂಡ ಇದು ಇಡ್ಲಿ ತುಂಬ ಸಾಫ್ಟಾಗಿ ಬರ್ತದೆ. ಅವಲಕ್ಕಿ ಎಲ್ಲ ಇದಕ್ಕೆ ನಾನು ಹಾಕೋದಿಲ್ಲ, ಈ ರೀತಿ ಮಾಡಿ ಹಾಕೋದು. ಅಥವಾ ಇದರ ಬದಲಿಗೆ ಬೆಳ್ತಿಗೆ ಅಕ್ಕಿಯ ಅನ್ನ ಇದ್ದರೆ 1 ಗ್ಲಾಸ್ ಅದನ್ನು ಕೂಡ ಹಾಕಿಕೊಳ್ಬೋದು. ಅನ್ನ ಇನ್ನೊಂದು ಸಲ ನಾವು ಮಾಡಬೇಕಾಗ್ತದೆ ಅನ್ನ ಇಲ್ಲದಿದ್ದರೆ. ನನ್ನ ಹತ್ರ ಅನ್ನ ಇರಲಿಲ್ಲ, ಹಾಗಾಗಿ ಈ ಒಂದು ಟ್ರಿಕ್ಸ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ರೈಸನ್ನು ತೆಗೆದು ಕಡೆದು ನೋಡಿ, ಈ ರೀತಿ ನಾವು ಯಾವ ಲೋಟದಲ್ಲಿ ರೈಸ್ ಹಾಕಿಕೊಂಡಿದ್ದೇವೆ ಅದೇ ಲೋಟದಲ್ಲಿ 1/4 ಲೋಟಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಲೋಟಗಿಂತ ಸ್ವಲ್ಪ ಕಡಿಮೆ ರೈಸನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಕುದಿಸಿಕೊಳ್ಬೇಕು. ಇದು ಒಂದು ಸಲ ಚೆನ್ನಾಗಿ ಕುದಿಬೇಕು. ಕೈ ಬಿಡದೆ ಇದನ್ನು ಮಗುಚುತ್ತಾ ಇರಬೇಕು, ಇಲ್ಲದಿದ್ದರೆ ಇದು ತಳೆ ಹಿಡಿತದೆ. ನಾವು ಜಾಸ್ತಿ ಕುಚಲಕ್ಕಿ ಊಟ ಮಾಡೋದು, ಅದರ ಕಲರ್ ಸ್ವಲ್ಪ ಬ್ರೌನ್ ಇರ್ತದೆ. ಇಡ್ಲಿಗೆ ಅದನ್ನು ಅನ್ನವನ್ನು ಹಾಕಿಕೊಂಡ್ರೆ ಇಡ್ಲಿ ಅಷ್ಟು ಬಿಳಿಯಾಗಿ ಬರುವುದಿಲ್ಲ. ಹಾಗಾಗಿ ಈಗ ನೆನೆಸಿದ ಈ ಅಕ್ಕಿಯನ್ನೇ ತಗೊಂಡು ಈ ರೀತಿ ಗ್ರೈಂಡ್ ಮಾಡಿ ಸ್ವಲ್ಪ ನಾವು ಇದನ್ನು ಬೇಯಿಸಿಕೊಂಡ್ರೆ, ಇದನ್ನೇ ನಾವು ಯೂಸ್ ಮಾಡಿದರೆ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬರ್ತದೆ. ಈಗ ನೋಡಿ ಇದು ಆಗಿದೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದು ಪೂರ್ತಿನೂ ತಣ್ಣಗಾಗಬೇಕು. ಈಗ ಇಲ್ಲಿ ದೊಡ್ಡ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಲಿಕ್ಕೆ ಉದ್ದನ್ನು ಹಾಕ್ತಾ ಇದ್ದೇನೆ. ಎಲ್ಲ ಉದ್ದನ್ನು ಒಂದೇ ಸಲ ನಾನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ನೀರು ಹಾಕಿ ಬೇಕಾದಷ್ಟು ನೋಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಆದರೆ ಉದ್ದು ಗ್ರೈಂಡ್ ಮಾಡುವಾಗ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ನುಣ್ಣಗೆ ಇದು ಗ್ರೈಂಡ್ ಆಗಬೇಕು. ನೋಡಿ ಕ್ರೀಮ್ ಥರ ಉಂಟು ನೋಡಿ. ಚಳಿಗೆ ಮಳೆಗೆ ಹಿಟ್ಟು ಬೇಗ ಉದುಗು ಬರುವುದಿಲ್ಲ. ಹಾಗಾಗಿ ಇದನ್ನು ಒಂದು 4 ಗಂಟೆಗೆ ಸಂಜೆ ಅಥವಾ 5 ಗಂಟೆಗೆ ಇದನ್ನು ಗ್ರೈಂಡ್ ಮಾಡಿ ಇಡಬೇಕು. ನಾಳೆ ಬೆಳಿಗ್ಗೆ 7 ಗಂಟೆಗೆ ಇಡ್ಲಿ ಮಾಡಲಿಕ್ಕಿದ್ರೆ ಅಷ್ಟು ಬೇಗ ಗ್ರೈಂಡ್ ಮಾಡಿ ಇಡಬೇಕಾಗ್ತದೆ. ಇದು ಉದುಗು ಬರಲಿಕ್ಕೆ ಒಂದು 14 ಗಂಟೆ ಬೇಕಾಗ್ತದೆ. ಈಗ ನೋಡಿ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ರೈಸ್ ಹಾಕ್ತಾ ಇದ್ದೇನೆ. ರೈಸ್ ನಾನು ಪೂರ್ತಿ ಹಾಕ್ತಾ ಇಲ್ಲ, 2 ಸಲ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ಫಸ್ಟಿಗೆ ಅರ್ಧ ಹಾಕಿಕೊಂಡು ಆನಂತರ ಇದರ ಜೊತೆನೇ ಈ ನಾವು ಹಿಟ್ಟು ಏನು ರೆಡಿ ಮಾಡಿಟ್ಟಿದ್ದೇವೆ ಕುದಿಸಿಕೊಂಡು ಅದನ್ನು ಕೂಡ ಇದರ ಜೊತೆನೇ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಇದನ್ನೆಲ್ಲವನ್ನು ಈಗ ಇದರ ಜೊತೆನೇ ಹಾಕಿಕೊಳ್ಬೇಕು. ಹಾಕಿದ ನಂತರ ನೀರು ನೋಡಿಕೊಂಡು, ತುಂಬ ತೆಳ್ಳಗೆ ಗ್ರೈಂಡ್ ಮಾಡಬಾರ್ದು, ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಮಿಕ್ಸಿ ಏನಾದರೂ ಬಿಸಿ ಆಗೋದಾದರೆ ಮೊದಲಿಗೆ 1-2 ತುಂಡು ಐಸ್ ಹಾಕಿಕೊಂಡೇ ಗ್ರೈಂಡ್ ಮಾಡಿ, ನೀರು ಹಾಕೋದು ಬೇಡ. ಬೇಕಿದ್ರೆ ಮತ್ತೆ ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕಿಕೊಳ್ಬೇಕು. ಆಗ ಮಿಕ್ಸಿ ಕೂಡ ಬಿಸಿ ಆಗೋದಿಲ್ಲ. ತುಂಬ ಸ್ಮೂತಾಗಿ ರೈಸ್ ಕೂಡ ಗ್ರೈಂಡ್ ಆಗಬೇಕು. ನೋಡಿ ಈ ರೀತಿ ಇದು ನೋಡಿ, ಇದು ಕೂಡ ಕ್ರೀಮ್ ಥರ ಗ್ರೈಂಡ್ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಕಡೆದ ಉದ್ದು ಹಾಕಿದ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ಹಾಗೆ ಇನ್ನು ಉಳಿದ ರೈಸನ್ನು ಕೂಡ ಅದೇ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೀರು ಜಾಸ್ತಿ ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಹದವಾಗಿ ನೀರು ಹಾಕಿಕೊಳ್ಬೇಕು. ನೀರು ಜಾಸ್ತಿ ಆದರೆ ಹಿಟ್ಟು ನೀರಾದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ಉಬ್ಬಿ ಬರೋದಿಲ್ಲ. ಎಲ್ಲ ಉದ್ದು ರೈಸ್ ಎಲ್ಲ ಗ್ರೈಂಡ್ ಮಾಡಿ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಇದನ್ನು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಒಂದು 2 ನಿಮಿಷ ಬಿಡದೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು.
ನಾವು ಉದ್ದು ಮತ್ತು ರೈಸನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು, ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ. ಉದ್ದು ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ಇಡ್ಲಿ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ರೈಸನ್ನು ಕೂಡ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ. ನೋಡಿ, ಈ ರೀತಿ ಬಬಲ್ಸ್ ಬರೋ ತನಕ ಇದನ್ನು ಹಿಟ್ಟನ್ನು ಚೆನ್ನಾಗಿ 2 ನಿಮಿಷದವರೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಡ್ಲಿಗಾದರೆ ಈ ರೀತಿ ದಪ್ಪ ಹಿಟ್ಟನ್ನು ಇಡಬೇಕು, ತೆಳು ಆಗಬಾರ್ದು. ದೋಸೆಗಾದರೆ ಸ್ವಲ್ಪ ತೆಳುವಾದರೆ ಪರವಾಗಿಲ್ಲ. ಇಡ್ಲಿಗೆ ಹಿಟ್ಟು ತೆಳುವಾದರೆ ಇಡ್ಲಿ ಉಬ್ಬಿ ಬರುವುದಿಲ್ಲ, ಚಟ್ಟೆ ಆಗ್ತದೆ. ಹೀಗೆ ಇದಾಗಿದೆ ನೋಡಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನು. ಈಗ ಮಳೆ ಆದ ಕಾರಣ ಇದು ಉದುಗು ಬರಲಿಕ್ಕೆ ಒಂದು 12 ರಿಂದ 14 ಗಂಟೆ ಬೇಕಾಗ್ತದೆ. ಈಗ ಬಾಳೆ ಎಲೆಯಲ್ಲಿ ದೊನ್ನೆ ಮಾಡಲಿಕ್ಕೆ ನೋಡಿ, ಈ ರೀತಿ ತುದಿಯನ್ನು, ಇಡೀ ಎಳೆಯ ತುದಿಯನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಈ ತುದಿಯನ್ನು ಕೂಡ ಬಿಸಾಡಲಿಕ್ಕಿಲ್ಲ, ಇದು ಕೂಡ ಯೂಸ್ ಉಂಟು. ಆನಂತರ ಈ ಮಧ್ಯದ ದಂಟನ್ನು ತೆಗಿಬೇಕು. ಬಾಳೆ ಎಲೆಯನ್ನು ಮೊದಲೇ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿದ್ದೇನೆ. ಇದೇ ರೀತಿ ಎಲ್ಲ ಬಾಳೆ ಎಲೆಗಳನ್ನು ಕಟ್ ಮಾಡಿ ಇಡಬೇಕು. ಗ್ಯಾಸ್ ಆನ್ ಮಾಡಿ ಈ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿಕೊಳ್ಬೇಕು. ಆಗ ದೊಣ್ಣೆ ಕಟ್ಟುವಾಗ ಬಾಳೆ ಎಲೆ ಹರಿಯುವುದಿಲ್ಲ. ನೀವು ಬಾಳೆ ಎಲೆಯನ್ನು ಗ್ಯಾಸಲ್ಲಿ ನಾವು ಬಿಸಿ ಮಾಡಿಕೊಳ್ಳುವಾಗ ಇದರ ಮೇಲಿನ ಸೈಡ್ ನಾನು ಮಾಡ್ತಾ ಇಲ್ಲ ನೋಡಿ, ಬ್ಯಾಕ್ ಸೈಡನ್ನು ನಾನು ಬೆಂಕಿಗೆ ಹಿಡಿದಿದ್ದೇನೆ. ಯಾಕೆಂದರೆ ಈ ಗ್ಯಾಸಲ್ಲಿರುವ ಬೆಂಕಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಕೆಮಿಕಲ್ ಅಂತೇಳಿ. ಹಾಗಾಗಿ ಇದನ್ನು ಬ್ಯಾಕ್ ಸೈಡ್ ಮಾತ್ರ ನಾನು ಇದನ್ನು ಬೆಂಕಿಗೆ ಹಿಡಿತಾ ಇದ್ದೇನೆ. ಎಲ್ಲ ಎಳೆಗಳನ್ನು ಬೆಂಕಿಯಲ್ಲಿ ಬಾಡಿಸಿದ ನಂತರ ಈ ರೀತಿ ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಇದರ ಬ್ಯಾಕ್ ಸೈಡ್ ನಾವು ಬೆಂಕಿಗೆ ಏನು ಹಿಡಿದಿದ್ದೇವೆ ಅದನ್ನು ನೀಟಾಗಿ ಒಂದು ಸಲ ಒರೆಸಿಕೊಳ್ಬೇಕು. ಆನಂತರ ಒಂದು ಎಳೆಯನ್ನು ನೋಡಿ ಈ ರೀತಿ 2 ತುಂಡಾಗಿ ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿದ ನಂತರ ಒಂದು ಆಚೆ ಒಂದು ಈಚೆ ಇದನ್ನು ಸೆಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ದಂಟು ಒಂದು ಈಚೆ ಬರಬೇಕು. ಇನ್ನೊಂದು ಇಡುವಾಗ ಈ ದಂಟೇನಿದೆ ಅದು ಆ ಸೈಡಿಗೆ ಬರಬೇಕು. ಹೀಗೆ ಇಟ್ಟರೆ ಒಂದು ಸೈಡ್ ದಪ್ಪ ಹೆಚ್ಚು ಕಡಿಮೆ ಆಗೋದಿಲ್ಲ. ಆಗ ಈ ರೀತಿ ಸೆಟ್ ಮಾಡಿಕೊಳ್ಬೇಕು. ಎಲ್ಲ ಎಳೆಗಳನ್ನು ಕಟ್ ಮಾಡಿ ಈ ರೀತಿ ಸೆಟ್ ಮಾಡಿದ ನಂತರ ಇದನ್ನು ಕಟ್ ಮಾಡಿಕೊಳ್ಬೇಕು. ಇದನ್ನು ಕಟ್ಟಿಂಗ್ ಬೋರ್ಡ್ ಮೇಲೆ ಇಟ್ಟು ನಾನು ಕಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ತಿರುಗಿಸಲಿಕ್ಕೆ ಈಸಿ ಆಗ್ತದೆ ಅದಕ್ಕೆ. ಆನಂತರ ನೋಡಿ, ಎಲ್ಲವನ್ನು ಒಂದೇ ಸಲ ಹರಿತವಾದ ಚಾಕುವಿನಿಂದ ಕಟ್ ಮಾಡಿಕೊಳ್ಬೇಕು. ಈಗ ನೋಡಿ, 4 ಸೈಡ್ ಕೂಡ ಕಟ್ ಮಾಡಿ ಆಯಿತು. ಈಗ ದೊನ್ನೆ ಕಟ್ಟಲಿಕ್ಕೆ ಇಲ್ಲಿ ನಾನು 2 ಎಳೆ ತಗೊಳ್ಬೇಕು. ಒಂದು ದೊನ್ನೆ 2 ಎಳೆ ಬೇಕಾಗ್ತದೆ. ದೊಣ್ಣೆ ಕಟ್ಟಲಿಕ್ಕೆ ಮೊದಲಿಗೆ ನೋಡಿ 1.5 ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡಿ ಆಚೆ ಮತ್ತು ಈಚೆ ಇದನ್ನು ಹಿಂದಕ್ಕೆ ತರಬೇಕು ನೋಡಿ ಎಳೆಯನ್ನು. ಆ ನಂತರ ಇದಕ್ಕೆ ನಾನಿಲ್ಲಿ ಟೂತ್ ಪಿಕ್ ಹಾಕ್ತಾ ಇದ್ದೇನೆ. ಟೂತ್ ಪಿಕ್ ಇಲ್ಲದಿದ್ದರೆ ಕ್ಲೀನ್ ಆಗಿರುವಂಥ ಹೊಸತು ತೆಂಗಿನ ಗರಿಯ ಕಡ್ಡಿಯನ್ನು ಯೂಸ್ ಮಾಡ್ಬೋದು. ಸಿಟಿಯಲ್ಲಿರುವವರಿಗೆ ತೆಂಗಿನ ಗರಿ ಸಿಗೋದಿಲ್ಲ, ಹಾಗಾಗಿ ಟೂತ್ ಪಿಕ್ ಎಲ್ಲ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗ್ತದೆ. ಒಂದು ದೊಣ್ಣೆ ಕಟ್ಟಲಿಕ್ಕೆ 2 ಟೂತ್ ಪಿಕ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಈಗ ನೋಡಿ, ಎಲ್ಲವನ್ನು ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ಇಡ್ಲಿ ಮಾಡಲಿಕ್ಕಿದ್ರೆ ಮುಂದಿನ ದಿನ ರಾತ್ರಿ ಇದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ, ಇಟ್ಟು ಮರುದಿನ ಬೆಳಿಗ್ಗೆ ಇಟ್ಟು ಎಷ್ಟು ಚೆನ್ನಾಗಿ ಉದುಗು ಬಂದಿದೆ ನೋಡಿ. ಇದನ್ನು ಸ್ವಲ್ಪ ಲೈಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಜಾಸ್ತಿ ಮಿಕ್ಸ್ ಮಾಡಿಕೊಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ 1-2-3 ಸಲ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಲಿಕ್ಕೆ ಇಟ್ಟಿದ್ದೇನೆ. ನೀರು ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಬಾಳೆ ಎಲೆಯಲ್ಲಿ ಕಟ್ಟಿದ ದೊಣ್ಣೆಯನ್ನು ಮೊದಲಿಗೆ ಇದರೊಳಗೆ ಈಗ ಇಡಬೇಕು. ನಂದು ಇದು ಚಿಕ್ಕ ಪಾತ್ರೆ, ಹಾಗಾಗಿ ನನಗೆ 3 ಇಡ್ಲಿಕ್ಕಾಗೋದು. ದೊಡ್ಡ ಇಡ್ಲಿ ಪಾತ್ರೆ ಆದರೆ ಜಾಸ್ತಿ ಇಟ್ಕೊಳ್ಬೋದು. ಅನಂತರ ನೋಡಿ, ಇದಕ್ಕೆ ಈ ರೀತಿ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಇದೆ ಇಡ್ಲಿ ಹಿಟ್ಟು. ಇಡ್ಲಿ ಹಿಟ್ಟು ಇದಕ್ಕಿಂತ ನೀರು ಆಗಬಾರ್ದು, ಈ ರೀತಿ ದಪ್ಪ ಇರಬೇಕು. ಈ ಬಾಳೆ ಎಲೆಯಲ್ಲಿ ಮಾಡಿದ ಇಡ್ಲಿಯನ್ನು 1 ವಾರ ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಫ್ರಿಜ್ನಲ್ಲಿ ಇಡುವಾಗ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಟೈಟಾಗಿ ಕಟ್ಟಿ ಇಡಬೇಕು. ಅದರೊಳಗೆ ಗಾಳಿ ಹೋಗಬಾರ್ದು. ನಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಇಡ್ಲಿ ಪಾತ್ರೆಯಲ್ಲಿ ಒಂದು 5 ನಿಮಿಷ
ಬೇಯಿಸಿಕೊಂಡ್ರೆ ನಾವು ಆಗ ತಾನೇ ಮಾಡಿದ ಹಾಗೆ ಫ್ರೆಶ್ ಆಗಿ ಇರ್ತದೆ. ಇಡ್ಲಿ ಹಿಟ್ಟನ್ನು ಇದಕ್ಕೆ ಫುಲ್ ಹಾಕಿಕೊಳ್ಬಾರ್ದು, ಇದು ಉಬ್ಬಿ ಬರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿಕೊಳ್ಬೇಕು, ಒಂದು 3/4 ವಾಶ್ ಹಾಕಿದರೆ ಸಾಕು. ಆನಂತರ ಇದಕ್ಕೆ ನೋಡಿ ಈ ರೀತಿ ಒಂದು ತುಂಡು ಎಳೆಯನ್ನು ಇದರ ಮೇಲೆ ಇಡಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಹೈ ಫ್ಲೇಮಲ್ಲಿ 15ರಿಂದ 20 ನಿಮಿಷದವರೆಗೆ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಲಿಕ್ಕೆ ಇಟ್ಟು ನೋಡಿ ಒಂದು 20 ನಿಮಿಷ ಆಗಿದೆ. ಬೇಕಾದರೆ ಒಂದು ಸಲ ಟೂತ್ ಪಿಕ್ ಹಾಕಿಕೊಂಡು ಇದನ್ನು ಚೆಕ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಬೆಂದಿದೆ ನೋಡಿ. ಇದೀಗ ತುಂಬ ಬಿಸಿ ಇದೆ, ಹಾಗಾಗಿ ಈ ರೀತಿ ಸ್ಪೂನಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಈಗ ನೋಡಿ ದೊಣ್ಣೆ ಇಡ್ಲಿ ರೆಡಿ ಆಗಿದೆ. ಹಾಗೆ ಇಟ್ಟು ಉಳಿದ್ರೆ ನೋಡಿ ಈ ರೀತಿ ಬಟ್ಲಲ್ಲಿ ಕೂಡ ಹಾಕಿಕೊಳ್ಬೋದು. ನಾನು ಒಂದು ಮಾಡಿದ್ದೇನೆ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬಟ್ಲಲ್ಲಿ ಮಾಡಿದರೆ ತಣ್ಣಗಾದ ನಂತರ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಚಟ್ನಿ, ಸಾಂಬಾರು, ಕೋಳಿಗಸಿ, ಮೀನುಗಸಿ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ. ಇದರ ರುಚಿ ತಿಂದವರಿಗೆ ಮಾತ್ರ ಗೊತ್ತು. ಬಾಡಿಸಿದ ಬಾಳೆ ಎಳೆಯ ಪರಿಮಳ ಸೂಪರ್ ಅಂತಲೇ ಹೇಳ್ಬೋದು. ಒಂದು ಸಲ ಮಾಡಿದವರು ಇನ್ನೊಂದು ಸಲ ಖಂಡಿತ ಮಾಡ್ತಾರೆ. ಒಂದು ಸಲ ಇದನ್ನು ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಟ್ಟು ಶೇರ್ ಮಾಡಿ. ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ತಿನ್ನುವಾಗ ಕೂಡ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಮಗೆ ಎಲ್ಲಿಗೂ ಹೋಗಬೇಕು, ಆಗ ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಾಗಿದ್ದರೆ ಇದನ್ನು ಮುಂದಿನ ದಿವಸವೇ ಮಾಡಿ ಇಡಬಹುದು. ಇದೇನು ಹಾಳಾಗೋದಿಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.